ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಅವರೆಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ. ಇದು ತುಂಬಾ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ. ಯಾಕೆ ಅಂತಂದರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆಗಿ ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿರ್ತೀರ. ಬಟ್ ಅಮೌಂಟ್ ಅಥವಾ ಏನು ಕಮಿಷನ್ ಅಂತ ನಾವು ಅರ್ನ್ ಮಾಡ್ತೀವಿ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ, ಆ ಒಂದು ಕಮಿಷನ್ನು ನೀವು ಪ್ರತಿಯೊಂದು ಗೈಡ್ಲೈನ್ಸ್ನೂ ಕೂಡ ಕರೆಕ್ಟಾಗಿ ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಅಕೌಂಟಿಗೆ ಬರುವಂಥದ್ದು. ಏನೆಲ್ಲ ಗೈಡ್ಲೈನ್ಸು ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಮೆನ್ಷನ್ ಆಗಿರುವಂಥ ಗೈಡ್ಲೈನ್ಸ್ ಇವು. ಸೊ ಏನೆಲ್ಲ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಬೇಕು, ವಿಡಿಯೋ ಮಾಡೋವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ, ಕೆಲವೊಂದಷ್ಟು ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಅದೆಲ್ಲ ಮಾಡಿದಾಗ ಮಾತ್ರ ನಮಗೆ ಕರೆಕ್ಟಾಗಿ ಪೇಮೆಂಟ್ ಆಗೋವಂಥದ್ದು. ಸೊ ಹಾಗಾದರೆ ಏನೆಲ್ಲ ನೀವು ಫಾಲೋ ಮಾಡಬೇಕು ಗೈಡ್ಲೈನ್ಸ್ನ ಅಂತ ಹೇಳಿಬಿಟ್ಟು ಇದರಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಓಕೆನಾ? ಫಸ್ಟ್ ಒನ್ ಏನಂತ ಅಂದರೆ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಬೇಕು. ಪ್ರತಿಯೊಂದು ವಿಡಿಯೋಗೂ ಕೂಡ ನೀವು ಟ್ಯಾಗ್ ಮಾಡಲೇಬೇಕು ಮೀಶೋ ಆ್ಯಪ್ ಅಂತ. ನಾನಿಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಯಾವ ರೀತಿಯಾಗಿ ಟ್ಯಾಗ್ ಮಾಡೋದು ಅಂತ ಹೇಳಿಬಿಟ್ಟು. ಆ ರೀತಿಯಾಗಿ ಟ್ಯಾಗ್ ಮಾಡಿದರೆ ಮಾತ್ರ ನಿಮಗೆ ಪೇಮೆಂಟ್ ಆಗೋ ಅಂಥದ್ದು, ಓಕೆನಾ? ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡಿದ್ರೆ ಅಷ್ಟೇ ಆ ಒಂದು ಕಮಿಷನ್ ನಿಮಗೆ ಸಿಗೋ ಅಂಥದ್ದು. ಪ್ರತಿ ರೀಲ್ಸಿಗೂ ಮಾಡಲೇಬೇಕು. ಸೆಕೆಂಡ್ ಒನ್ ಏನು ಅಂತಂದರೆ ಟ್ಯಾಗ್ ದ ಎಕ್ಸಾಕ್ಟ್ ಪ್ರಾಡಕ್ಟ್ ಅಂತಂದರೆ ನೀವು ರೀಲ್ಸ್ ಮಾಡಿರ್ತೀರ, ಓಕೆನಾ? ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಬಿಟ್ಟು ರೀಲ್ಸ್ ಮಾಡಿರ್ತೀರ. ಸೊ ಆ ಒಂದು ಪ್ರಾಡಕ್ಟೇನೇ ನೀವು ಟ್ಯಾಗ್ ಮಾಡಬೇಕಾಗಿರುತ್ತೆ, ಓಕೆನಾ? ಆ ರೀಲ್ಸಿಗೆ ಫಾರ್ ಎಕ್ಸಾಂಪಲ್ ಈಗ ನಾವು ರೀಲ್ಸ್ ಮಾಡಿರ್ತೀವಿ, ಅದನ್ನು ಪೋಸ್ಟ್ ಮಾಡಿರ್ತೀವಿ. ನೆಕ್ಸ್ಟು ಆಟೋ ಡಿ ಎಮ್ ತೊಗೊಳೋದಕ್ಕೆ ಆ ರೀಲ್ಸ್ನ ಮತ್ತೆ ಮೀಶೋದಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಅಲ್ವಾ? ಸೊ ನೀವು ಎಕ್ಸಾಕ್ಟಾಗಿ ಯಾವ ಒಂದು ಪ್ರಾಡಕ್ಟ್ನ ವಿಡಿಯೋದಲ್ಲಿ ತೋರಿಸಿದ್ದೀರಾ ಅದೇ ಪ್ರಾಡಕ್ಟನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇರೆ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಪೇಮೆಂಟ್ ಆಗೋದಿಲ್ಲ, ಓಕೆನಾ? ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಈಗ ಒಂದು ರೀಲ್ಸ್ ಮಾಡಿಬಿಟ್ಟು 2-3 ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡೋದು ಆ ಥರ ಎಲ್ಲ ಇಲ್ಲ. ಒಂದು ರೀಲ್ಸಿಗೆ ಆ ರೀಲ್ಸಲ್ಲಿ ಏನು ತೋರಿಸಿರ್ತೀರ ಅದೇ ಪ್ರಾಡಕ್ಟ್ನ ಟ್ಯಾಗ್ ಮಾಡಬೇಕಾಗತ್ತೆ. ಥರ್ಡ್ ಗೈಡ್ಲೈನ್ ಏನು ಅಂತಂದರೆ ಕಾಲ್ ಔಟ್ ದ ಕರೆಕ್ಟ್ ಪ್ರೈಸ್ ಅಂತ. ಅಂದರೆ ನೀವು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟದು ವಿಡಿಯೋ ಮಾಡಿದ್ದೀರ ಅಂತಂದರೆ ಆ ಪ್ರಾಡಕ್ಟದು ಪ್ರೈಸ್ ಎಕ್ಸಾಕ್ಟಾಗಿ ಏನಿರುತ್ತೆ ಮೀಶೋದಲ್ಲಿ ಅದನ್ನೇ ಹೇಳ್ಬೇಕಾಗತ್ತೆ. ಕಡಿಮೆ ಹೇಳೋವಂಥದ್ದು ಅಥವಾ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಿಸ್ಗೈಡ್ ಮಾಡಬಾರ್ದು. ಜನರಿಗೆ ಎಕ್ಸಾಕ್ಟ್ ರೇಟ್ ಏನಿದೆ ಅದೇ ಹೇಳ್ಬೇಕಾಗತ್ತೆ. ಸೊ ಇನ್ಕರೆಕ್ಟ್ ಪ್ರೈಸ್ನ ಏನಾದರೂ ಹೇಳಿದ್ದೀರಾ ಅಂತಂದರೆ ಅದು ಪೇಮೆಂಟ್ ಆಗೋದಿಲ್ಲ. ಸೊ ಕನ್ಫರ್ಮ್ಡ್ ಪೇಮೆಂಟಿಗೆ ನಿಮಗೆ ಪೆಂಡಿಂಗ್ ಪೇಮೆಂಟಿಂದ ಕನ್ಫರ್ಮ್ಡ್ ಪೇಮೆಂಟ್ಗೆ ನಿಮಗೆ ಅಮೌಂಟ್ ಬರಬೇಕು ಅಂತಂದರೆ ಈ ಎಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಒನ್ನು ಬಿ ಕ್ಲಿಯರ್ ವಿತ್ ಕಾಂಬೋ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಈಗ ಕಾಂಬೋ ಆಫರ್ಸಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೈಟ್ ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲ ಕಿಡ್ ವೇರ್ಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ಕಾಂಬೋದಲ್ಲಿ ಸಿಗುತ್ತೆ. ಸೊ ಅವಾಗ ಕಾಂಬೋ ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈಗ ಕಾಂಬೋ ಪ್ರೈಸ್ದೇನಾದರೂ ನೀವು ಹೇಳ್ತಾ ಇದ್ದೀರಾ ಅಂತಂದರೆ ಅದು ಮೆನ್ಷನ್ ಮಾಡಬೇಕು, ಕಾಂಬೋ ಪ್ರೈಸ್ ಇಷ್ಟಲ್ಲಿದೆ ಅಂತ ಹೇಳ್ಬಿಟ್ಟು. ಸಿಂಗಲ್ ಪ್ರಾಡಕ್ಟು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕಾಂಬೋದು ಜಾಸ್ತಿ ಪ್ರೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 5 ಡ್ರೆಸ್ಸಸ್ಗೆ 500 ರುಪೀಸ್ ಇದೆ ಅಂತ ಅಂದ್ಕೊಳ್ರಿ. 500 ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು 100 ರುಪೀಸಿಗೆ ಡ್ರೆಸ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಒಂದು ಪ್ರಾಡಕ್ಟು 100 ರುಪೀಸ್ ಆಗುತ್ತೆ. ನೀವು ಪರ್ ಐಟಮಿಗೆ ಅಥವಾ ಪರ್ ಪ್ರಾಡಕ್ಟಿಗೆ ಹೇಳ್ತಾ ಇದ್ದೀರಾ ಅಂತಂದರೆ ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಪರ್ ಸಿಂಗಲ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಮೆನ್ಷನ್ ಮಾಡಿ ಹೇಳಬೇಕಾಗುತ್ತೆ. ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಪ್ರೈಸ್ ಮೆನ್ಷನ್ ಮಾಡ್ತಿದ್ದೀರಾ ಅಂತಂದರೆ ಎಕ್ಸಾಕ್ಟಾಗಿ ಏನು ಪ್ರೈಸ್ ಇರುತ್ತೆ ಅದನ್ನೇ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಫೋರ್ತ್ ಒನ್ ಏನು ಅಂತಂದರೆ ಫೋರ್ತ್ ಒನ್ ಆಯ್ತಲ್ಲ, ಫಿಫ್ತ್ ಒನ್ನು ನೋ ಸ್ಕ್ರೀನ್ಶಾಟ್ ರೀಲ್ಸ್ ಅಂತ ಹೇಳ್ಬಿಟ್ಟು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಸ್ಕ್ರೀನ್ಶಾಟ್ ಅಷ್ಟೇ ತೆಗಿತಾರೆ ಮೀಶೋದಲ್ಲಿ. ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅದನ್ನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಅದಕ್ಕೆ ಮತ್ತು ಲಿಂಕ್ನ ತೊಗೊಳ್ಳೋದು, ಈ ರೀತಿ ಮಾಡ್ತಾರೆ. ಸೊ ಆ ರೀತಿ ಮಾಡೋ ಹಾಗಿಲ್ಲ. ಅದಕ್ಕೆ
ಕಮಿಷನ್ನು ಕೌಂಟ್ ಆಗೋದಿಲ್ಲ. ನೀವು ನಿಮ್ಮ ಒರಿಜಿನಲ್ ಎಫರ್ಟಿಂದ ಅಥವಾ ಒರಿಜಿನಲ್ ವೀಡಿಯೋನ ಮಾಡಬೇಕಾಗುತ್ತೆ. ನಿಮ್ಮ ಓನ್ ಎಫರ್ಟ್ನ ಹಾಕಿಬಿಟ್ಟು ವೀಡಿಯೋನ ಮಾಡಬೇಕಾಗತ್ತೆ. ಆಗ ಕಮಿಷನ್ ಆ್ಯಡ್ ಆಗುತ್ತೆ. ಜಸ್ಟ್ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿಬಿಟ್ಟು ರೀಲ್ಸ್ ಥರ ಅಪ್ಲೋಡ್ ಮಾಡಿಬಿಟ್ಟು ಮ್ಯೂಸಿಕ್ ಆ್ಯಡ್ ಮಾಡಿ ಅದನ್ನು ಟ್ಯಾಗ್ ಮಾಡಿದ್ರೆ ಕಮಿಷನ್ನು ಬರೋದಿಲ್ಲ. ನೆಕ್ಸ್ಟು 6th ಬಂತು, ಡೋಂಟ್ ಪೇಸ್ಟ್ ಅಫಿಲಿಯೇಟ್ ಲಿಂಕ್ಸ್ ಆನ್ ಮೆಸೇಜಿಂಗ್ ಆ್ಯಪ್ಸ್ ವಿತೌಟ್ ಪೋಸ್ಟಿಂಗ್ ರೀಲ್ಸ್ ಅಂತ ಹೇಳ್ಬಿಟ್ಟು. ಅಫಿಲಿಯೇಟ್ ಲಿಂಕ್ನ ನೀವು ಪರ್ಚೇಸ್ ಮಾಡ್ದೇನೂ ಕೂಡ ತೊಗೊಳ್ಬೋದು. ಯಾವ ರೀತಿ ಅಂದರೆ ಪ್ರಾಡಕ್ಟ್ ಲಿಂಕ್ನ, ಅಂದರೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ, ಅದರದ್ದು ಲಿಂಕ್ ಇರುತ್ತೆ. ಆ ಲಿಂಕ್ನ ಕಾಪಿ ಮಾಡಿಬಿಟ್ಟು ಪ್ರಾಡಕ್ಟ್ ಲಿಂಕ್ ಹತ್ರ ಪೇಸ್ಟ್ ಮಾಡಿದ್ರೆ ಅಫಿಲಿಯೇಟ್ ಲಿಂಕು ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಅಫಿಲಿಯೇಟ್ ಲಿಂಕ್ನ ನೀವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡ್ದೇ ಪೇಸ್ಟ್ ಮಾಡೋ ಹಾಗಿಲ್ಲ. ಓಕೆನಾ? ಆವಾಗ ನಿಮಗೆ ಕಮಿಷನ್ ಆ್ಯಡ್ ಆಗೋದಿಲ್ಲ. ಸೊ ಇದಿಷ್ಟು ಕೂಡ ಮೀಶೋ ಇಂದ ಬಂದಿರುವಂತಹ ಗೈಡ್ಲೈನ್ಸು. ಈ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಕಮಿಷನ್ನು ಬರುತ್ತೆ. ಓಕೆನಾ? ಈಗ ಆರ್ಡರ್ಸು ಆದಮೇಲೆ ಕಮಿಷನ್ನು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಪೆಂಡಿಂಗ್ ಕಮಿಷನಲ್ಲಿರುತ್ತೆ. ಕನ್ಫರ್ಮ್ಡ್ ಕಮಿಷನ್ನಿಗೆ ಅದು ಬರಬೇಕು ಅಂತಂದರೆ ಎಲ್ಲ ಗೈಡ್ಲೈನ್ಸು ಫಾಲೋ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಇದನ್ನೆಲ್ಲ ಫಾಲೋ ಮಾಡಿ ನೀವು ವೀಡಿಯೋಸ್ನ ಮಾಡಿದ್ದೀರಾ ಅಂದಾಗ ಮಾತ್ರ ಅದು ಕನ್ಫರ್ಮ್ಡ್ ಕಮಿಷನ್ನಿಗೆ ಬರೋ ಅಂಥದ್ದು. ಕನ್ಫರ್ಮ್ಡ್ ಕಮಿಷನ್ನಿಗೆ ಬಂದ ಮೇಲೆ ಮಾತ್ರ ಅಲ್ಲಿಗೆ ಏನು ಅಮೌಂಟ್ ಬಂದಿರುತ್ತೆ ಅದಷ್ಟೇ ನಿಮ್ಮ ಅಕೌಂಟಿಗೆ ಹೋಗೋವಂಥದ್ದು. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗೋದು, ವಿಡಿಯೋ ಮಾಡೋದು ಎಲ್ಲನೂ ಕೂಡ ಓಕೆ. ಇದೆಲ್ಲನೂ ಫಾಲೋ ಮಾಡಬೇಕು. ಇದೆಲ್ಲನೂ ಕೂಡ ನೀವು ತಿಳ್ಕೊಂಡಿರಬೇಕು. ಎಷ್ಟೋ ಜನ ವೀಡಿಯೋಸ್ ಮಾಡ್ತಾರೆ, ಮೀಶೋ ಆ್ಯಪ್ನೇ ಟ್ಯಾಗ್ ಮಾಡೋದಿಲ್ಲ. ಸೊ ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದು ಕಂಪಲ್ಸರಿ. ಪ್ರತಿಯೊಂದು ವೀಡಿಯೋಗೂ ಕೂಡ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಿಮಗೆ ಕಮಿಷನ್ ಆ್ಯಡ್ ಆಗೋವಂಥದ್ದು. ಈಗೇನು 6 ಗೈಡ್ಲೈನ್ಸ್ ಹೇಳಿದೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು. ಮಾಡಿದಾಗ ನಿಮಗೆ ಪೇಮೆಂಟು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಅಕೌಂಟ್ ಲಿಂಕ್ ಮಾಡುವಾಗ ಯಾವುದೇ ರೀತಿಯಾದಂತಹ ಭಯ ಬೇಡ. 100% ಸೇಫ್ ಆಗಿರುತ್ತೆ. ಸೊ ಸೇಫಾಗಿ ಅಮೌಂಟು ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ. ಮತ್ತು ಯಾವ ರೀತಿಯಾಗಿ ಅಕೌಂಟ್ ಲಿಂಕ್ ಮಾಡೋದು ಏನು ಅಂತ ಎಲ್ಲ ನಾನು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ಮೀಶೋ ರಿಲೇಟೆಡ್ ತುಂಬಾ ವೀಡಿಯೋಸ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ನೋಡ್ಬೋದು. ಪ್ರತಿಯೊಂದು ವೀಡಿಯೋನೂ ಕೂಡ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇರೋವಂಥವರಿಗೆ. ಸೊ ಇದೆಲ್ಲನೂ ಕೂಡ ನೀವು ಫಾಲೋ ಮಾಡಬೇಕು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಮೀಶೋ ರಿಲೇಟೆಡ್ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ, ಅಥವಾ ಇದೇ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಎಲ್ಲ ವಿಷಯನೂ ಕೂಡ ಗೊತ್ತಾಗಲಿ. ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು.